ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಟ್ರಿಪ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇವಾಗ ನೈಟು 9:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. 11 ಗಂಟೆ ಮೇಲೆ ಅಂತ ಹೋಗೋದು. ಈಗ ಊಟ ಮಾಡಿಕೊಂಡು ಫ್ರೆಶ್ಶಾಗಿ ರೆಡಿಯಾಗಿ ಹೋಗ್ಬಿಡೋದು. ಈಗ ಲಗೇಜ್ ಎಲ್ಲ ರೆಡಿ ಆಗಿದ್ದಾವೆ. ನಮ್ಮ ಮಕ್ಕಳಿಲ್ಲ ಅಂತ್ರಿಶ ಎಲ್ಲ ಮಕ್ಕಳಿದ್ರು ಮೂವರು ಈ ಅಭಿಷೇಕ ಬಂದ್ರೇನ ಕಾಫಿ ಕುಡಿಯೋಣ ಬರ್ರಿ. ಕರಿ ಕಾಫಿ ಕುಡಿಯೋದು. ಹಾಂ, ನಿಂಗೂ ಹಾಕಿ ಕೊಡ್ತೀನಿ. ಇದು ಯಾವ ಊರು ಮಮ್ಮಿ? ಆಗುಂಬೆ ಅಲ್ಲ ಮಮ್ಮಿ? ಆಗುಂಬೆ ಅಲ್ಲ ಅತಗ ಬೆನ್ನ ಹತ್ತಿ ಬಿಡ್ತಾನ ಒಬ್ಬರ ಇಟ್ಕೊಂಡ್ರ ಒಬ್ಬರಿಗೆ. ಎಷ್ಟು ಜನ ಬಂದಿದ್ವಿ? ನಾನು ಮಾಡಿನಲ್ಲ. ಇಲ್ಲವೇ ಇಲ್ಲೇ ಆಗುಂಬೆ ತುಂಬ ತುಂಬ ಸುಂದರವಾಗಿತ್ತು. ಎಂಥ ಹೋಗಿ ಬರ್ತಾಯಿತ್ತು ಅಂದರೆ ಬೆಳಗ್ಗೆನೆ ಅಷ್ಟು ಸೂಪರಾಗಿತ್ತು. ಏನೂ ಕಾಣ್ತಾ ಇರಲಿಲ್ಲ. ಎಷ್ಟು ಜನ ನಿಂತ್ಕೊಂಡು ಆ ಸೈಡ್ ಹೋಗೋರೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದರು. ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಆ ಎನ್ವಿರ್ನಮೆಂಟ್ನನ್ನು ತುಂಬ ಜನ ಎಂಜಾಯ್ ಮಾಡಿದರು. ನಾವು ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ನಿಂತ್ಕೊಂಡು ನೋಡಿದ್ವಿ, ವಿಡಿಯೋ ಮಾಡ್ಕೊಂಡ್ವಿ, ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಈ ಎನ್ವಿರ್ನಮೆಂಟ್ ನೋಡ್ತಾ ಇದ್ದರೆ ಮೈ ಝುಮ್ ಅನ್ನುತ್ತೆ. ಏನು ಸೂಪರ್ ಇದೆ ಗೊತ್ತಾ ರೀ. ಅಪ್ಪ ದೇವ್ರೇ, ಒಂದು ಸಾರಿ ಆದರೂ ನೋಡಬೇಕು. ನಮ್ಮ ಸಿಸ್ಟ್ರು ತುಂಬ ಚೆನ್ನಾಗಿದೆ ಅಂದ್ಲು. ನೀವು ವಿಡಿಯೋ ಮಾಡ್ತೀಯಪ್ಪ ಅಂತಂದಂತ ಇದ್ಲು. ಹಾಗಾಗಿ ವಿಡಿಯೋ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ನೋಡ್ಕೊಂಡ್ಬಂದ್ವಿ. ಫೈನಲಿ ಇನ್ನೊಂದು ಸಾರಿ ತೋರಿಸ್ಬಿಡೋಣ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಏನು ಸೂಪರಾಗಿದೆ ಗೊತ್ತಾ. ಮತ್ತೆ ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಕ್ಕನ ಮಗ ಇದ್ದಾನೆ, ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ. ಅವ್ನು ಟ್ಯೂಷನ್ ಕ್ಲಾಸ್ ಮುಗೀತು. ಹಾಗಾಗಿ ಇಲ್ಲಿ ಕರ್ಕೊಂಡು ಮುಂದೆ ಹೋಗಬೇಕು. ಆಳ್ವಾಸ್ ಸ್ಕೂಲ್, ಆಳ್ವಾಸ್ ಹೈಸ್ಕೂಲ್, ಆಳ್ವಾಸ್ ಸ್ಕೂಲ್ಸ್. ಈಗೆಲ್ಲರೂ ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ವಿ. ನಾನು ಫಸ್ಟ್ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಉಡುಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಮ್ಮ ಫ್ಯಾಮ್ಲಿ ಎಲ್ಲ ರೆಡಿ ಆಗ್ತಾಯಿದೆ. ಅಮ್ಮ ಏನಂದ್ಲು, ರೆಡಿ ಆದಿ, ವಿಭೂತಿ ಹಚ್ಕೊಳ್ಳೇ ಇಲ್ಲಲ್ಲ ನೀನು, ಎಲ್ಲಿದೆ ವಿಭೂತಿ ಅಂತ ಕೇಳಿದ್ವಿ. ಯಾವಾಗಲೂ ನಮ್ಮ ಮನೆ ಸ್ನಾನ ಮಾಡಿದ ತಕ್ಷಣ ಫಸ್ಟು ವಿಭೂತಿ ಕುಂಕುಮ ಹಚ್ಕೊಳ್ಳೋ ರೂಢಿ ಇದೆ. ಹಾಗಾಗಿ ಎಲ್ಲಿದೆ ಅಂದ್ಲು. ಕೊಡು ಮಮ್ಮಿ ಅಂತ ಹೇಳಿ ನಾನು ಇಸ್ಕೊಂಡು ವಿಭೂತಿ ಹಚ್ಕೊಳ್ತಾ ಇದ್ದೀನಿ. ಅಮ್ಮ ಮಾತ್ರ ಎಲ್ಲರಿಗೂ ಹೇಳ್ತಾರೆ, ಫಸ್ಟು ಸ್ನಾನ ಆದ ತಕ್ಷಣ ದೇವ್ರ ಮುಂದೆ ಬಂದು ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡಿ ಅಂತ. ಈಗ ರೂಮಿಗೆ ಬಂದು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ವಿ. ಇವಾಗ ಟಿಫಿನ್ ಮಾಡೋಕ್ಕೆ ಹೋಗಬೇಕು. ಆಮೇಲೆ ನಮ್ಮ ಅಕ್ಕನ ಮಗ 12 ಗಂಟೆ ಮೇಲೆ ಬರ್ತಾನೆ. ಕರ್ಕೊಂಡು ಬೀಚ್ಗೆ ಹೋಗಬೇಕು. ಮತ್ತು ಈಗ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರಂತ, ಅಲ್ಲಿ ಹೋಗಬೇಕು. ಇದು ನಮ್ಮ ಫ್ಯಾಮಿಲಿ, ಡಿ ಫ್ಯಾಮಿಲಿ ತುಂಬ ಗಲಾಟೆ. ಹಾಯ್ ಮಾಡು ಮಮ್ಮಿ. ನಮ್ಮ ಮಮ್ಮಿ ಆಯ್ತು. ಅತ್ತಿ ಹಾಯ್ ಮಾಡು. ಅತ್ತಿ ಹಾಯ್ ಮಾಡು. ಹಾಂ, ಟಿಫಿನ್ ಮಾಡಕತ್ತೀವಿ. ಮುಂದೆ ಅತ್ತಿ ಚಪಾತಿ ಕೊಟ್ಟು ಬರೋ ಎಲ್ಲರಿಗೂ ಹಚ್ಕೊಡ್ಬೇಕು. ಮತ್ತೇನು ಬೇಕು? ಕಾಳು ಬೇಕನ? ಈ ಕಡೆ ಬಾ. ಉಡುಪಿಗೆ ಕಾರ್ಕಳಕ್ಕೆ ಬಂದಿದ್ವಿ. ಉಡುಪಿ ದೇವಸ್ಥಾನಕ್ಕೆ ಬಂದಿದ್ವಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬಿಸಿಲು ತುಂಬ ಇದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಹೋಗ್ಬರು ಕೃಷಿ ಬಾ ಕನಕಿನ ಕಿಂಡಿ ಅಲ್ಲೈತಿ ಇನ್ನೂ ಇಲ್ಲ ಬಂದಿಲ್ಲ ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ ಬಾ ಅಯ್ಯ ಬಾರವ ಹಾಂ ಬಿಟ್ಬೋ ಇಲ್ಲ ಬಿಟ್ಬಿಡು ಅಂತ ಪಾಪ ನೋಡೋಣ ಅಂತ ಭಾಳ ತುಂಬ ಊಟದ ಟೈಮ್ ಆಯಿತು ಅಂತ ಫಸ್ಟ್ ಊಟಕ್ಕೆ ಬಂದ್ಬಿಟ್ವಿ ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನ ಮಾಡ್ಕೊಳ್ಳೋದು ಉಡುಪಿ ಶ್ರೀಕೃಷ್ಣನ ಪ್ರಸಾದ ಶ್ರೀಕೃಷ್ಣನ ಪ್ರಸಾದ ತುಂಬ ರಶ್ ಇದೆ ತುಂಬ ಚೆನ್ನಾಗಿದೆ ತಂದು ಸ್ವಲ್ಪ ತರಿಸ್ಲ ದೃಶ್ಯ ಇದನ್ನ ಯಾಕೆ ಬಾಯಿಲೆ ಊಟ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದು ಅಲ್ಲಿ ದರ್ಶನದಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಕನಕನ ಕಿಂಡಿ ವಿಡಿಯೋ ಮಾಡಿದ್ದೀವಿ ಮಲ್ಪೆ ಬೀಚ್ ಬರ್ರಿ ಕಡೆ ನಮ್ಮಪ್ಪ ಬರ್ರಿ ತಡಿ ಮಾಡ್ತೀವಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಇವರೆಲ್ಲ ನಮ್ಮ ಫ್ಯಾಮಿಲಿಯರು ಇಲ್ಲೇ ಕೂತ್ಕೊಂಡಿದ್ದಾರೆ ಮುಂದೆ ಹೋಗ್ತಾ ಇಲ್ಲ ನಾನು ಮುಂದೆ ಹೋಗ್ತೀನಿ ಫೋನ್ ಕೊಟ್ಟು ಮಲ್ಪೆ ಬೀಚ್ ಮುಗಿಸ್ಕೊಂಡು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲಿಂದ ಬರೋದ್ರಿಗೆ ನೈಟ್ 8 ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಇಲ್ಲೇ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಅಮ್ಮ ಎಲ್ಲಿದ್ದಾರೆ ಎಲ್ಲರೂ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಲ್ಲಿದ್ದು ಮಾಹಿತಿ ಕೇಳಪ್ಪ ಇಲ್ಲ ನಿಂದರೆ ದರ್ಶನಕ್ಕೆ ದಾರಿ ಐತಲ್ಲ ಬರ್ರಿ ಅಮ್ಮ ಯಾವ ನಮ್ಮದು ಕೊಲ್ಲೂರು ಟೈಮು ರಾತ್ರಿ 8:30 ಆಗಿದೆ ಇವಾಗ ಇಲ್ಲಿಗೆ ಬಂದಿದ್ವಿ ಈಗ ಇಲ್ಲಿ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಹೋಗೋದು ಹೆಚ್ಚ ಕಡೆ ಹೋಗೋದು ಇಲ್ಲ ಸೀದಾ ನಡಿ ದರ್ಶನಕ್ಕೆ ಇಲ್ಲೇ ಬಾ ಅಮ್ಮ ಶ್ರೀ ಕೊಲ್ಲೂರು ತಡಿ ಮಮ್ಮಿ ತಡಿ 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 ಬರ್ತಾರ ಬಾ ಮಂದೆ ಸಾಕ್ತಾರೆ ಆ ಕಡೆ ದರ್ಶನ ಈಗ ಬಾಮ ಹೋಗಕ್ಕೆ ಬಿಡೋದಿಲ್ಲ
ಇವಾಗ ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ, ಪ್ರಸಾದ ತೊಗೊಂಡು ಬಂದ್ವಿ. ಬೆಳಗ್ಗೆ ಬೇಗ ಹೋಗಬೇಕು, ಶಿರ್ಸಿ ಮಾರಿಕಾಂಬಕ್ಕೆ ಹೋಗಬೇಕು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಕ್ ಅಂತ ತೊಗೊಂಡ್ಬಿಡಿ, ನನ್ನ ಹೊಸ ನೋಟಿಫಿಕೇಷನ್ ಬರ್ತದೆ. ಬಾಯ್.